ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಹೋದ ವಿಡಿಯೋನಲ್ಲಿ ನಾವು ಹೇಳ್ದಂಗೆನೆ ಮ್ಯಾಕ್ಸ್ ಮೂವಿ ರಿವ್ಯೂ ಮಾಡೋಕ್ಕೆ ನಾವು ರೆಡಿಯಾಗಿ ಕೂತಿದ್ದೀವಿ. ಕೇಳಕ್ಕೆ ನೀವು ರೆಡಿನಾ? ಈಗ 2.5 ವರ್ಷ ಆದ್ಮೇಲೆ 1.5 ವರ್ಷ ಆದ್ಮೇಲೆ 1 ವರ್ಷ ಅವ್ರಿಗೆ ಹುಷಾರಿರ್ಲಿಲ್ಲ. ಓಕೆ 1.5 ವರ್ಷ ಆದ್ಮೇಲೆ ಮೂವಿ ಸುದೀಪ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡ್ತಿರೋದು ತುಂಬಾ ಖುಷಿ ಆಯ್ತು ನನಗಂತೂ. ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಸುದೀಪ್ ಸರ್. ನಮಗೆ ಗೊತ್ತಿರೋರ್ಗೆ ಎಲ್ಲಾರ್ಗೂ ಗೊತ್ತು ಇಷ್ಟರಲ್ಲಿ ದಟ್ ಇವರಿದಾರಲ್ಲ ಇವರು ಎಷ್ಟು ಬಿಗ್ ಸುದೀಪ್ ಅವ್ರ ಫ್ಯಾನ್ ಅಂತ. ಸೊ ಮ್ಯಾಕ್ಸ್ ರಿಲೀಸ್ ಆಗಿದ ತಕ್ಷಣ ಹೋಗ್ಬಿಟ್ಟು ನೋಡಿದ್ವಿ ಥಿಯೇಟರ್ ಅಲ್ಲಿ. ಅಂಡ್ ಸಾರಿ, ನಾನು ಒಬ್ಳೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಸುದೀಪ್ ಫ್ಯಾನ್ಸ್. ಸೊ ವಿ ಆರ್ ವೆರಿ ಲಾಯಲ್ ಸುದೀಪ್ ಫ್ಯಾನ್ಸ್ ನಮ್ಮ ಮನೇಲಿ ಎಲ್ಲರೂ. ಸೊ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಮೂವಿ ಒಂದ್ ರಾತ್ರಿಲಿ ನಡೆಯೋ ಕತೆ. ಮಂಜು ಅವರು ಇದರಲ್ಲಿ ಒಂದು ಪೊಲೀಸ್ ಆಗಿ ಪಾತ್ರ ವಹಿಸಿದ್ದಾರೆ. ಅವರು ಬಿಗ್ ಬಾಸ್ ಮಂಜು ಅವರು. ಹಾ, ಓಕೆ. ಸೊ ಅವರು ಸಾರಿ ಉಗ್ರಂ ಮಂಜು ಅವರು. ಹಾ, ಅವ್ರು ಅವಾಗ ಒಬ್ವಿಯಸ್ಲಿ ಲೈಕ್ ಇನ್ಸ್ಪೆಕ್ಟರ್ ಅಲ್ವಾ ಸುದೀಪ್ ಸರ್, ಹೋಗ್ಬಿಟ್ಟು ಹಿ ಕೀಪ್ಸ್ ಟೆಲ್ಲಿಂಗ್ ಸರ್ ಈ ತರ ಆಗೋಯ್ತು ಸರ್, ಆ ತರ ಆಗೋಯ್ತು ಸರ್, ಇದಾಗಬೇಕಿತ್ತು ಅದಾಗಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ. ಆ ಸರ್ನೆಲ್ಲ ಕಿತ್ತಾಕ್ಬಿಟ್ಟು ಅಣ್ಣ ಅಂತ ರೀಪ್ಲೇಸ್ ಮಾಡಿದ್ರೆ ಬಿಗ್ ಬಾಸ್ ಮೂವಿ ಇವರು ಸಾರಿ ಅಣ್ಣ ಹಿಂಗಾಗೋಯ್ತಣ್ಣ ಹಂಗೆ ಮಾಡ್ಬಿಟ್ಟೆ ಅಣ್ಣ ಅಂತ ಅವ್ರು ಹೋಗ್ಯೋದು. ಬಟ್ ಬೇಸಿಕಲಿ ಒಂದ್ ಲೈನಲ್ಲಿ ಹೇಳ್ಬೇಕಂದ್ರೆ ಒಂದು 50% ಬಿಗ್ ಬಾಸ್ ನೋಡ್ದಂಗೆ ಆಯ್ತು ಮೂವಿ ನೋಡಿ. ಮೇನ್ ಥಿಂಗ್ ಮೂವಿಯಲ್ಲಿ ವರ್ಕ್ ಆಗಿದ್ದೇನೆ ಸುದೀಪ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್. ಅವ್ರು ಬಂದ್ರೆ ಸಾಕು, ಅವ್ರು ಒಂದು ಸೀನಲ್ಲಿ ಇದ್ದಾರೆ ಅಂದ್ರೆ ಸಾಕು, ಇಡೀ ಥಿಯೇಟರ್. ಸೊ ನಾವ್ ನೋಡಿದ್ದು ಒಂದು 3-4 ಡೇಸ್ ಆದ್ಮೇಲೆ, ನಮಗೆ ಕಾರಣಾಂತರದಿಂದ ಫಸ್ಟ್ ಡೇ ಹೋಗಕ್ಕಾಗಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸಿಗ್ಲಿಲ್ಲ ಟಿಕೆಟ್, ಕಾರಣಾಂತರಗಳಿಂದ ಸಿಗ್ಲೇ ಇಲ್ಲ ಟಿಕೆಟ್. ನಮಗ್ ಬೇಕಾಗಿದ್ದ ಟೈಮಿಗೆ ಸಿಗ್ತಾ ಇರ್ಲಿಲ್ಲ. ಸೊ ನಾವ್ ಹೋಗಿದ್ದು 3-4 ಡೇಸ್ ಆದ್ಮೇಲೆ. ಅಂಡ್ ಯೂಶಲಿ 3-4 ಡೇಸ್ ಆದ್ಮೇಲೆಲ್ಲ ನೀವು ಮಲ್ಟಿಪ್ಲೆಕ್ಸಸ್ ಅಲ್ಲೆಲ್ಲ ನೋಡಿದ್ರೆ ಮೂವಿನ ಆ ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡೋ ಅಷ್ಟು ವೈಬ್ ಇರಲ್ಲ, ಇಳ್ದೋಗಿರತ್ತೆ. ಫಸ್ಟ್ ಡೇ ಓಕೆ, ಫಸ್ಟ್ 2 ಡೇಸ್ ನೋಡಿದ್ರೆ ಅಷ್ಟೇ ಇರುತ್ತೆ. ನಾವ್ ನೋಡಿದ್ 4ನೇ ದಿನಾನೋ 5ನೇ ದಿನಾನೋ ಇಡೀ ಥಿಯೇಟರ್ ಅವ್ರು ಹೊಡೆದಿದ್ದ ಡೈಲಾಗ್ಸ್ಗೆ ಕ್ಲಾಪ್ಸು ಸಿಳ್ಳೆ ಎಲ್ಲ ಹೊಡಿತಾ ಇದ್ದಾರೆ. ಅಂಡ್ ಬೆಸ್ಟ್ ಪಾರ್ಟ್ ಅಂದ್ರೆ ಈ ಮೂವಿಯಲ್ಲಿ ಆ ಡೈಲಾಗ್ಸು ಪಂಚ್ ಡೈಲಾಗ್ಸ್ ತರಾನು ಇರ್ಲಿಲ್ಲ. ಸುಮ್ನೆ ಅಂದ್ರೆ ನಾವ್ ಇವಾಗ ನಮಗ್ ಯಾರಾದ್ರೂ ಇಷ್ಟ ಇಲ್ಲ ಅಂದ್ರೆ ರಿವೆನ್ಸ್ ತಗೊಬೇಕಾದ್ರೆ ಹೆಂಗ್ ಹೇಳ್ತೀವಿ, ಬಾರೋ ನೋಡ್ಕೊಂತೀನಿ, ಆ ತರ ಇತ್ತು ಡೈಲಾಗ್ಸ್. ಆ ಡೈಲಾಗ್ಸ್ಗೆನೆ ತಡ್ಕೊಳಕ್ಕಾಗಿಲ್ಲ ಥಿಯೇಟರ್ ಅಲ್ಲಿ. ಸಖತ್ತಾಗಿತ್ತು ವೈಬ್ ಮಾತ್ರ ಥಿಯೇಟರ್ ಅಲ್ಲಿ ನೋಡಕ್ಕೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ. ಇಷ್ಟ ಆಯ್ತು ಮೂವಿ, ಬಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಷ್ಟ ಆಗ್ಲಿಲ್ಲ. ಎಲ್ಲೋ ಅದು ಕನೆಕ್ಟ್ ಆಗ್ಲಿಲ್ಲ ನಮ್ಗೆ. ಮೇ ಬಿ ನನಗನ್ಸತ್ತೆ ಮೇ ಬಿ ನಾವು ಒಂದ್ ಸ್ವಲ್ಪ ಲೇಟ್ ಆಗಿ ಹೋದ್ವಿ. ತುಂಬಾ ಎಲ್ಲರೂ ಬೈ ದಟ್ ಟೈಮ್ ಆಲ್ರೆಡಿ ಎಲ್ಲರೂ ಓ ಮೈ ಗಾಡ್ ಸಖತ್ತಾಗಿದೆ, 2 ಸತಿ ನೋಡ್ಬೇಕು 3 ಸತಿ ನೋಡ್ಬೇಕು ಥಿಯೇಟರ್ ಅಲ್ಲಿ ಅಂತೆಲ್ಲ ಅಂದ್ರು. ದ ಹೋಲ್ ಮೂವಿ ಅಂತ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಓಕೆ ಮೂವಿ, ಆದ್ರೆ ದೇರ್ ವರ್ ಸರ್ಟನ್ ಬಿಟ್ಸ್ ಇನ್ ದಟ್ ಫಿಲ್ಮ್ ಅದು ಅದು ಕರೆಕ್ಟ್ ಆಗಿ ರೆಸನೇಟ್ ಆಗ್ತಾ ಇರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಹಂಗೆ ಲೆಟ್ಸ್ ಜಸ್ಟ್ ಸ್ಟಾರ್ಟ್ ವಿತ್ ದ ಲೋಸ್ ಆಯ್ತಾ. ಇವಾಗ ಈ ಸೈಡ್ ಆರ್ಟಿಸ್ಟ್ಸ್ ಪರ್ಫಾರ್ಮೆನ್ಸಸ್, ಇವಾಗ ಅಲ್ಲಿ ತುಂಬಾ ಜನ ಪೊಲೀಸ್ ಆಫೀಸರ್ಸ್ ಇದ್ರು. ಓಕೆ, ಅದ್ರಲ್ಲಿ ಒಂದ್ 2 ಬಿಟ್ರೆ ಮಿಕ್ಕಿದವ್ರು ಎಲ್ಲಾರು ಒಂದ್ ಸ್ವಲ್ಪ ತುಂಬಾ ಓವರ್ ಆಕ್ಟಿಂಗ್ ಅಂತ ಅನ್ನಿಸ್ಬಿಡ್ತು. ಸ್ವಲ್ಪ ಟೋನ್ ಡೌನ್ ಮಾಡ್ಬೇಕಿತ್ತು, ನ್ಯಾಚುರಲ್ ಆಗಿ ಇರ್ಲಿಲ್ಲ. ಅಂಡ್ ಆಲ್ಸೋ ಕಾಸ್ಟಿಂಗ್ ವೈಸ್ ತಗೊಂಡ್ರೆ ನಮಗ್ ಅನ್ಸ್ದಂಗೆ ವಿಲನ್ಸ್ ನ ಕನ್ನಡದವ್ರನ್ನೇ ಹಾಕೋದಿತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ಅವ್ರ ಸಿನ್ಸ್ ಇದು ಇಟ್ಸ್ ಅ ಬೈಲಿಂಗ್ವಲ್ ಅನ್ಸುತ್ತೆ, ತೆಲುಗುನಲ್ಲೂ ಬಂದಿದೆ ಅಂಡ್ ಕನ್ನಡದಲ್ಲೂ ಇದೆ. ಸೊ ಕನ್ನಡ ಆಕ್ಟರ್ಸ್ ಕನ್ನಡದಲ್ಲಿ ಡೈಲಾಗ್ಸ್ ಹೇಳ್ತಾರೆ, ತೆಲುಗು ಆಕ್ಟರ್ಸ್ ತೆಲುಗುನಲ್ಲಿ. ಇಲ್ಲ 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 ಹೌದು ಕಣೆ, ಇಲ್ಲ 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 ಅವ್ರದ್ದು ಕನ್ನಡ ಲಿಪ್ಸಿಂಕ್ ಇತ್ತು.
ಲಿಪ್ಸಿಂಗ್ ನೋ 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 ಎಸ್ ಎಸ್ ಹಿ ವಾಸ್ ಟಾಕಿಂಗ್ ಇನ್ ತೆಲುಗು ನೋ ಹಿ ವಾಸ್ ಟಾಕಿಂಗ್ ಇನ್ ಕನ್ನಡ. ಐ ಮೇಡ್ ಶೂರ್. ಇಲ್ಲ, ನಾನು ನೋಡಿದೆ. ಬಟ್ ವೈ ವಾಸ್ ಹಿ ಟಾಕಿಂಗ್ ಲೈಕ್ ದಟ್? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ವಾಯ್ಸ್ ಕೋಚಸ್ ಸ್ವಲ್ಪ ಜನ ಬರ್ತಾರೆ, ಅವ್ರಿಗೆ ಹೇಳ್ತಾರೆ ನಿಮಗೆ ಕನ್ನಡ ಡೈಲಾಗ್ ಈ ತರ ಹೇಳಕ್ ಆಗಲ್ಲ ಅಂದ್ರೆ ಟೆಲ್ ಜಿಬ್ರಿಶ್ ಈಕ್ವಿವೆಲೆಂಟ್ ಆಫ್ ಇಟ್. ಸೊ ಅದು ಯಾವ ಭಾಷೆ ಏನು ಅರ್ಥ ಇರಲ್ಲ, ಬಟ್ ಲಿಪ್ಸಿಂಕ್ ಅದನ್ನ ಹೇಳಿದ್ರೆ ಅದು ಕನ್ನಡದಲ್ಲಿ ಈಕ್ವಿವೆಲೆಂಟ್ ಆಗಿ ಬೇರೆ ತರ ಲಿಪ್ ಸೌಂಡ್ ಆಗತ್ತೆ. ಐ ಥಿಂಕ್ ಅದನ್ನ ಮಾಡಿದ್ರು ಅವರು. ಸೊ ಅದು ಅವರು ಕನ್ನಡದ ಮಾತಾಡ್ದಂಗೆ ಇರ್ಲಿಲ್ಲ. ಮೇ ಬಿ ಅದನ್ನ ಮಾಡಿದ್ರು ಅನ್ಸತ್ತೆ. ವಿ ಮೈಟ್ ಬಿ ರಾಂಗ್ ಆಲ್ಸೋ, ನಮಗ್ ಗೊತ್ತಿಲ್ಲ. ಬಟ್ ಅದ್ ನೋಡಿದಾಗ ಅವ್ರು ಕನ್ನಡದಲ್ಲಿ ಮಾತಾಡಿದ್ರು. ಬಟ್ ಅದು ನನಗೇನೋ ಇಟ್ ವಾಸಂಟ್ ಕನ್ವಿನ್ಸಿಂಗ್ ಅದು ಫಾರ್ ಮೀ. ಐ ಫೆಲ್ಟ್ ಲೈಕ್ ದೇ ವರ್ ಟಾಕಿಂಗ್ ತೆಲುಗು. ಅಂಡ್ ಇನ್ನೊಂದ್ ಏನಂದ್ರೆ ಅವ್ರ ವಿಲನ್ಸ್ ಅನ್ನೋ ವೇಟೇಜೇ ಇರ್ಲಿಲ್ಲ. ಹೌದು, ಇದು ನಮ್ಗೆ ಏನಕ್ಕೆ ಅನ್ಸಿದೆ ಅಂದ್ರೆ ಇಷ್ಟು ಅಂದ್ರೆ ಓವರ್ ದ ಲಾಸ್ಟ್ 5 to 10 years ಏನೇನ್ ಮೂವೀಸ್ ನೋಡ್ಕೊಂಡು ಬಂದಿದೀವಿ ಅದ್ರಲ್ಲೆಲ್ಲ ವಿಲನ್ಗೂ ಹೈಪ್ ಇತ್ತು, ಕರೆಕ್ಟ್, ಹೀರೋಗೂ ಹೈಪ್ ಇತ್ತು. ಕರೆಕ್ಟ್. ಈ ಮೂವಿನಲ್ಲಿ ಹೀರೋ ಹೈಪ್ ಇದೆ, ರಿಯಲಿಸ್ಟಿಕ್ ಹೈಪ್ ಇದೆ, ಲೆಟ್ಸ್ ಪುಟ್ ಇಟ್ ದಟ್ ವೇ. ಬಟ್ ವಿಲನ್ಸ್ಗೆ ಅಷ್ಟಿರ್ಲಿಲ್ಲ. ಅದನ್ನು ಅವರು ರಿಯಲಿಸ್ಟಿಕ್ ಆಗಿ ತೋರ್ಸಕ್ ಹೋಗಿದ್ದಾರೆ. ಲೆಟ್ಸ್ ಕಮ್ ಟು ದ ಹೈಸ್ ಆಫ್ ದ ಫಿಲ್ಮ್. ಎಸ್, ಸ್ಕ್ರೀನ್ ಪ್ರೆಸೆನ್ಸ್, ಅದು ಇದು ಅವ್ರ ಆಕ್ಟಿಂಗ್ ಇದೆಲ್ಲ ಎರಡು ಮಾತಿಲ್ಲ. ಹಾ, ಅದ್ರ ಬಗ್ಗೆ ಎಲ್ಲ ಮಾತಾಡೋ ನೆಸೆಸಿಟಿನೇ ಇಲ್ಲ, ಬಿಕಾಸ್ ಎಲ್ಲಾರ್ಗೂ ಗೊತ್ತಿರುವಂತ ವಿಷಯ ಅದು. ಅದನ್ ಬಿಟ್ಟು ವಾಟ್ ಸ್ಟುಡ್ ಔಟ್ ಇನ್ ದ ಫಿಲ್ಮ್ ನನಗೆ ಸ್ಪೆಸಿಫಿಕಲಿ ಹೇಳಕ್ ಹೋದ್ರೆ BGM. ಅಜ್ನೀಶ್ ಲೋಕನಾಥ್ ಅವ್ರದ್ದು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ಒಂದೊಂದಿಷ್ಟು ಇವ್ರ ಮ್ಯೂಸಿಕ್ ಮಾಡಿದ್ರೆ ಹಿಂಗೆ ಅಂತ ಇರುತ್ತೆ. ಅದೇ ತರ ಅಜ್ನೀಶ್ ಲೋಕನಾಥ್ ಅವ್ರದ್ದು ಸೆಲ್ಲಿಂಗ್ ಪಾಯಿಂಟ್ ಏನಂದ್ರೆ ಅವ್ರು ಮಾಡೋ ಹಾಡುಗಳೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಮಾತಾಡ್ದಂಗಿರತ್ತೆ, ಬಟ್ ಮ್ಯೂಸಿಕ್ ಇರತ್ತೆ. ಹೌದು. ಹಾ, ಸತ್ತಿರ್ಬೋಕಿ ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ. ಕೇಳಿ ಕಾದಿರುವ ಬಾಂಧವರೇ, ಭುವಿಯಲ್ಲಿ ಅವನ ಅರಿತವರೇ, ಏತಕ್ಕೆ ಬೊಗಸೆ ತುಂಬಾ ಆಸೆ ನೀಡುವೆ. ಓ, ಇಂಗ್ಲಿಷ್ ಹಾಡುಗಳು ಬಂತು ಒಂದಷ್ಟು ಮಧ್ಯದಲ್ಲಿ. ಯಾರಿಗೋ ವಾರ್ನಿಂಗ್ ಕೊಟ್ಟಂಗಿತ್ತು, ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಓಡ್ತಾ ಇತ್ತು. ಆ ತರ ಇತ್ತು ಹಾಡುಗಳೆಲ್ಲ. ಸಖತ್ತಾಗಿತ್ತು ನೋಡಕ್ಕೆ, ಕೇಳಿಸ್ಕೊಳಕ್ ಒಳ್ಳೆ ಒಳಗಡೆಯಿಂದ ಒಂದು ಲೈಕ್ ಕಿಡಿ ಹಾಕ್ದಂಗಿತ್ತು. ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿ. ನನಗಂತೂ ಬೆಸ್ಟ್. ನನಗ್ ತುಂಬಾ ಇಷ್ಟ ಆಗಿದ್ದು ವರಲಕ್ಷ್ಮಿ ಅವ್ರ ಎಂಟ್ರಿ. ತುಂಬಾ ಸಖತ್ತಾಗಿತ್ತು ಅದು. ತುಂಬಾ ಇಷ್ಟ ಆಯ್ತು ನನಗೆ. ಇನ್ನೊಂದ್ ಏನಂದ್ರೆ ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಹೌದು, ಸ್ಟೋರಿ ವಾಸ್ ಆಕ್ಚುಲಿ ವೆರಿ ನೈಸ್. ಎಲ್ಲೂ ಬೋರ್ ಆಯ್ತು ಅಥವಾ ಏನ್ ನಡೀತಾ ಇದೆ, ಯಾಕೆ ಇಷ್ಟು ಹೇಳಿತಾ ಇದಾರೆ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಸ್ಟೋರಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹೌದು, ಎಲ್ಲೂ ಡ್ರಾಪ್ ಆಗ್ಲಿಲ್ಲ. ಅಯ್ಯೋ ಇದು ಪ್ರೆಡಿಕ್ಟಬಲ್ ಅಂತಾನು ಇರ್ಲಿಲ್ಲ. ಹೌದು, ಆದ್ರೆ ನನಗಿದ್ರದ್ದು ಪ್ರೀಕ್ವೆಲ್ ನೋಡಕ್ ಇಷ್ಟ. ಜಸ್ಟ್ ಬಿಲ್ಟ್ ಆನ್ ಸುದೀಪ್ ಅವ್ರ ಕ್ಯಾರೆಕ್ಟರ್ ಮೇಲೆ. ಅರ್ಜುನ್ ಮಹಾಕ್ಷಯ್. ಎಸ್, ಖುಷಿ ಪಡುವಂತ ವಿಷಯ ಏನಪ್ಪಾ ಅಂದ್ರೆ ಎಲ್ಲಾರ್ಗೂ ಇಷ್ಟ ಆಗಿದೆ ಮೂವಿ, ಚೆನ್ನಾಗಿ ಓಡ್ತಾ ಇದೆ. ಸಕ್ಸಸ್ ಮೀಟ್ ತಾನೇ ಮಾಡಿದ್ರು ರೀಸೆಂಟ್ಲಿ. ಸೊ ಐ ಮೀನ್ ಕನ್ನಡ ಇಂಡಸ್ಟ್ರಿಗೆ ಥ್ಯಾಂಕ್ ಗಾಡ್ ಇಟ್ಸ್ ಬಿನ್ ಅ ಗುಡ್ ಇಯರ್. ಒಳ್ಳೆ ವರ್ಷ. ಮೂವೀಸ್ ಲೈಕ್ ಬಗೀರಾ, ಭೈರತಿ ರಣಗಲ್ಲು, UI, and it's ending with Max. It's ending on a good note. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿತ್ತು ಕನ್ನಡ ಇಂಡಸ್ಟ್ರಿಗೆ. ಹೌದು, ಒಳ್ಳೆ ಮೂವಿ ಜೊತೆ ವರ್ಷ ಎಂಡ್ ಆಗ್ತಾ ಇದೆ. ಅದೇ ಒಂದು ಖುಷಿ ಪಡುವಂತ ವಿಷಯ. ಸೊ ಯಾ, ದಿಸ್ ವಾಸ್ ಅವರ್ ಜೆನ್ವಿನ್ ರಿವ್ಯೂ. ಹೌ ಮಚ್ ವುಡ್ ಯು ರೇಟ್ ದಿಸ್ ಮೂವಿ? 10ರಲ್ಲಿ ಎಷ್ಟು? 7. ಓಕೆ, ನನಗೆ 7.5. ಚೆನ್ನಾಗಿತ್ತು. ಹೋಗಿ ನೋಡ್ಬೋದು, ಎಲ್ಲರೂ ಹೋಗ್ಬಿಟ್ಟು ನೋಡಿ. ಚೆನ್ನಾಗಿದೆ ಮೂವಿ. ಇದು ನಮ್ಮ ಆನೆಸ್ಟ್ ಒಪಿನಿಯನ್ ಮ್ಯಾಕ್ಸ್ ಮೂವಿ ಬಗ್ಗೆ. ಮತ್ತೆ ಸಿಗೋಣ. ಅಲ್ಲಿವರೆಗೂ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸಿ ಯು ಸೂನ್. ಬಾಯ್. ನೀನ್ ಯಾಕೆ ಗ್ರೇ ಕಾಣಿಸ್ತಾ ಇದೆಯಾ? ಬಿಕಾಸ್ ನಾನು ಗ್ರೇ ಹಾಕಿದೀನಿ. ಮುಖ ಏನಕ್ಕೆ ಗ್ರೇ ಕಾಣಿಸ್ತಾ ಇದೆ? ಬಿಕಾಸ್ ನಾನು ಮಂಜು. ಅಯ್ಯೋ ದೇವ್ರೆ. ಐ ಥಿಂಕ್ ನಮ್ಮ ತಲೆಯಲ್ಲಿ ನಾವೇ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್. ಸುದೀಪ್ ಅವ್ರನ್ನ ಸುದೀಪ್ ಸರ್ ಅಂತ ಕರಿತಾ ಇದೀವಿ ಅವಾಗಿಂದ. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಹೌದು.